ಎಚ್.ಕೆ. ಪಾಟೀಲ್ ಅವರಿಗೆ ರಾಜಕೀಯವಾಗಿ ಬೆಳಲಿ ಅಂತೇಳಿ ಅವರು ಕೂಡ ತ್ಯಾಗವನ್ನು ಮಾಡೋದನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳಿಲ್ಲ ಅಂದ್ರೆ ನನ್ನ ಕರ್ತವ್ಯಕ್ಕೆ ಲೋಪ ಆದಂಗೆ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಮ್ಮ ತಾಯಿ ನಮಗೆ ಜನ್ಮ ಕೊಡ್ತಾರೆ, ದೇವರು ನಮಗೆ ಬುದ್ಧಿಯನ್ನು ಕೊಡ್ತಾರೆ, ಗುರುಗಳು ವಿದ್ಯೆಯನ್ನು ಕೊಡ್ತಾರೆ. ಆದರೆ ಯಾರು ಕೊಡದೆ ಹೋದ ಒಂದು ಸ್ನೇಹ, ಯಾರ ಮನಸ್ಸಿಗೂ ಕೂಡ ನೋವುದ ರೀತಿಯಲ್ಲಿ ಆ ಸ್ನೇಹ ಸಂಬಂಧವನ್ನ ಇಡೀ ಇವರ ಪರಿವಾರ ಉಳಿಸ್ಕೊಂಡು ಹೋಗ್ತಾ ಇದೆ. ಸೊ ನಾವೆಲ್ಲ ಸೇರಿ ಅವರ ಜೊತೆಯಲ್ಲಿ ಇವತ್ತು ಯಾಕೆ ಬಂದಿದ್ದೇವೆ ಅಂತಂದ್ರೆ, ಇವತ್ತು ನಾವು ಅವರ ಜೊತೆಯಲ್ಲಿ ಮಾಡಿದಂತ ಎಲ್ಲ ಒಳ್ಳೆ ಕೆಲಸಗಳ ಜೊತೆಯಲ್ಲಿ ಇಡೀ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಇವತ್ತು ನಾವೆಲ್ಲ ಬಂದು ಅವರ ಜೊತೆಲಿದ್ದೇವೆ. ಒಟ್ಟ ಕೆಲಸ ಮಾಡ್ಕೊಂಡು ಹೋಗೋಣ ಈ ರಾಜ್ಯಕ್ಕೆ, ಈ ರಾಜ್ಯದ ಭವಿಷ್ಯಕ್ಕೆ. ಇವತ್ತು ನಮ್ಮ ಹೊರಟಿ ಸಾಹೇಬರು ಹೇಳ್ತಾ ಇದ್ರಲ್ಲ, ಬಹುಶಃ ಇತಿಹಾಸ, ಅವರು ಒಂದು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ. 8 ಬಾರಿ ಅಲ್ಲ, 8 ಬಾರಿ, 8 ಅಲ್ಲ 48. ಇನ್ಯಾರು ಅವರ ರೆಕಾರ್ಡ್ ಅನ್ನ ಮುರಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಎಲ್ಲಾ ಪಾರ್ಟಿಲೂ ಇಂಡಿಪೆಂಡೆಂಟು, ಕಾಂಗ್ರೆಸ್ ಎಲ್ಲ ಬಿಟ್ಟು ಬಿಜೆಪಿ ದಳ ಎಲ್ಲ ಕೂಡ ಅವ್ರ ಸಂದರ್ಭದಲ್ಲಿ ನೋಡ್ಕೊಂಡು ಬಂದಿದ್ದಾರೆ. ನಾವು ಗಾಳಾಕ್ ಪ್ರಯತ್ನ ಮಾಡಿದೆ, ನಮ್ ಗಾಳಕ್ಕೆ ಅವ್ರು ಬಿಡಲಿಲ್ಲ. ನೋಡೋಣ ಮುಂದಕ್ಕೆ ಹೆಂಗೋ ನನಗೆ ಗೊತ್ತಿಲ್ಲ. ಸೊ ಎಲ್ಲ ಬೇಕಾದಷ್ಟು ಪ್ರಯತ್ನವನ್ನ ಮಾಡಿದ್ದೇವೆ. ಸೊ ಒಳ್ಳೇದಾಗ್ಲಿ ಅವರಿಗೂ ಕೂಡ. ಅವರು ಬಂದು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಕೂಡ ಎಚ್.ಕೆ. ಪಾಟೀಲು, ಡಿ.ಆರ್. ಪಾಟೀಲು, ಕೆ.ಎಚ್. ಪಾಟೀಲ್ ಎಲ್ಲ ಒಡನಾಟಿಯಾಗಿ ಇವತ್ತು ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಸೊ ಅದರಿಂದ ನಮ್ಮ ವಿಶ್ವೇಶ್ವರರು ಹೇಳ್ದಂಗೆ ಜನಸೇವೆ ಗುರಿಯಾಗಿರಲಿ, ಜನಸೇವೆಗೆ ನಿಯಮವಿರಲಿ, ಜನಸೇವೆಯಲ್ಲಿ ಪ್ರಾಮಾಣಿಕತೆ ಇರಲಿ. ಅದನ್ನ ಇವತ್ತು ನಮ್ಮ ಎಚ್.ಕೆ. ಪಾಟೀಲ್ ರವರು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಇನ್ನ ಬಹಳ ಹೊತ್ತು ಮಾತಾಡಕ್ಕೆ ಹೋಗ್ಬೋದು, ಬೇರೆ ಸಂದರ್ಭ ಆಗಕ್ಕೆ ಬರ್ತಾ ಇರ್ತೀನಿ, ಬಂದು ನಿಮ್ಮ ಅನೇಕ ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀನಿ. ಒಂದು ತಿಳ್ಕೊಳ್ಳಿ, ನಿಮ್ಮ ಜಿಲ್ಲೆ ಆದ ಮೇಲೆ, ಧಾರವಾಡ ಜಿಲ್ಲೆ ವಿಭಾಗ ಆದ ಮೇಲೆ ಏನು ಸಾಕ್ಷಿ ಗುಡ್ಡೆಗಳನ್ನ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಹಳ್ಳಿಲೂ ಈ ಜಿಲ್ಲೆಯಲ್ಲಿ ಏನು ಬಿಟ್ಟೋಗಿದ್ದಾರೆ, ಇದು ಕೆ.ಎಚ್. ಪಾಟೀಲ್ ರವರ ಚಿಂತನೆ, ಆದರ್ಶವನ್ನ ಎಚ್.ಕೆ. ಪಾಟೀಲ್ ಅವರು ನಡೆಸ್ಕೊಂಡು ಹೋಗಿದ್ದಾರೆ. ನಿಮ್ಮೆಲ್ಲರ ಪುರಂದರದಾಸರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಬನಾಭನ ಪಾದ ಭಜನೆ ಪರಮ ಸುಖವೇ ಅಂತೇಳಿ. ಹಂಗೆ ಇವತ್ತು ಇಂಥ ಒಂದು ಪವಿತ್ರವಾದಂತ ಕೆಲಸವನ್ನ ಹಾಡಿ ಹೊಗಳಿ ಸಂತೋಷ ಪಟ್ಟು ಕಣ್ಣಲ್ಲಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಅವಕಾಶ ಸಿಕ್ಕಿರೋದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತೇಳಿ ಭಾವಿಸ್ಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ.